ಎಲ್ರಿಗೂ ನಮಸ್ಕಾರ. ಮಾನವ ಹಕ್ಕುಗಳ ಹೋರಾಟ ಸಮಿತಿಯಿಂದ ಮಂಗಳವಾರ 12ನೇ ತಾರೀಕು ಬೆಳಿಗ್ಗೆ 11 ಗಂಟೆಗೆ ಭದ್ರಾವತಿ ತಾಲೂಕು ಕಚೇರಿ ಮುಂಭಾಗದಲ್ಲಿ ದೀನದಲಿತರ ಆಶಾಕಿರಣ ಮಾನವ ಹಕ್ಕುಗಳ ಹೋರಾಟ ಸಮಿತಿಯ ಕಾರ್ಯಾಧ್ಯಕ್ಷರು, ಕನ್ನಡ ಪರ ಜನಪರ ಹೋರಾಟಗಾರರಾದ IL ಅರುಣ್ ಕುಮಾರ್ ಬಾಬಣ್ಣ, ಭದ್ರಾ ಕಾಲೋನಿ ಬಾಬಣ್ಣನವರ ನಿಧನಕ್ಕೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಅರ್ಪಿಸಲಿಕ್ಕೆ ಮಾನವ ಹಕ್ಕುಗಳ ಹೋರಾಟ ಸಮಿತಿ ದಿನಾಂಕ 12ರಂದು ಬೆಳಗ್ಗೆ 11 ಗಂಟೆಗೆ ದಯಮಾಡಿ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭದ್ರಾವತಿಯ ತಾಲೂಕು ಕಚೇರಿ ಹತ್ರ ಬರಬೇಕಾಗಿ ವಿನಂತಿ. ಬಾಬಣ್ಣನವರು ಜೀವನ ಪೂರ್ತಿ ಕೂಡ ಬಡವರ ಸೇವೆ, ದೀನದಲಿತರ ಸೇವೆಯಲ್ಲಿ ಅತ್ಯುತ್ತಮ ಸೇವೆಯನ್ನು ಸಲ್ಲಿಸಿದ ಮಾನವೀಯತೆಯ ಪ್ರತಿರೂಪವಾದಂಥ ಬಾಬಣ್ಣನವರು, ಭದ್ರಾ ಕಾಲೋನಿ ಬಾಬಣ್ಣ ಅಂಥೇಳಿ ಹೆಸರುವಾಸಿಯಾದಂಥ IL ಅರುಣ್ ಕುಮಾರ್ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಮಾನವ ಹಕ್ಕುಗಳ ಹೋರಾಟ ಸಮಿತಿ ಭದ್ರಾವತಿಯ ನಾಗರಿಕರು ಅರ್ಪಿಸಲಿದ್ದೇವೆ. ಅದರ ಜೊತೆಯಲ್ಲಿ ಮತ್ತೊಂದು ಮಾನವ ಹಕ್ಕುಗಳ ಹೋರಾಟ ಸಮಿತಿಯಿಂದ ಇಡೀ ರಾಜ್ಯದಲ್ಲಿ ಖಾಸಗಿ ಸರ್ವೇಯರ್ಗಳು 2-3 ತಿಂಗಳಿಂದ ಕೆಲಸಕ್ಕೆ ಹಾಜರಾಗದೆ ತಮ್ಮ ಬೇಡಿಕೆಗಳಿಗೋಸ್ಕರ ಹೋರಾಟ ನಡೆಸ್ತಾ ಇದ್ದಾರೆ. ಆದರೆ ಅರ್ಜಿ ಸಲ್ಲಿಸಿದಂಥ ಬಡ ರೈತರು, ಅನೇಕ ಸಾರ್ವಜನಿಕರು ಸರ್ವೆ ಆಗದೇ ಸಾವಿರಾರು ಅರ್ಜಿಗಳು ಈಗಾಗಲೇ 2-3 ತಿಂಗಳಿಂದ ಪರಿತಪಿಸ್ತಾ ಇದ್ದಾರೆ. ಇದಕ್ಕೆ ರಾಜ್ಯ ಸರ್ಕಾರ ತಕ್ಷಣ ಸ್ಪಂದಿಸಿ ಬಗೆಹರಿಸಬೇಕು ಅಂಥೇಳಿ ನಾಳೆ 12ನೇ ತಾರೀಕು ಮಂಗಳವಾರ 11 ಗಂಟೆಗೆ ಇದೇ ಭದ್ರಾವತಿ ತಾಲೂಕು ಕಚೇರಿ ಮುಂಭಾಗದಲ್ಲಿ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗಿದೆ. ಅರ್ಜಿ ಹಾಕಿರ್ತಕ್ಕಂಥ ಎಲ್ಲ ರೈತರು ಹಾಗೂ ಸರ್ವೆ ಇಲಾಖೆಯ ಸಮಸ್ಯೆಗಳಿರ್ತಕ್ಕಂಥ ಎಲ್ಲ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತೇಳಿ ಮಾನವ ಹಕ್ಕುಗಳ ಹೋರಾಟ ಸಮಿತಿಯಿಂದ ನಾನು ನಿಮ್ಮ BN ರಾಜು ಮನವಿ ಮಾಡ್ತೇನೆ. ಎಲ್ರಿಗೂ ನಮಸ್ಕಾರ.